ಗೈಸ್ 31 ಡೇಸ್ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದ್ದೀನಿ, ಮೀನ್ಸ್ ಕಂಟಿನ್ಯೂಸ್ ಆಗಿ ಡೈಲಿ ಕ್ಲೀನ್ ಡಯಟ್ ತಿಂದಿದ್ದೀನಿ. ಗಾಡ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ, ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸ್ ಸೈಡ್ಗೆ ಹಾಕಿದ್ರೆ ನಾನು ಹೆಲ್ತ್ ಅಂತೂ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಫೇಸು ಸ್ಕಿನ್ನು ಎಲ್ಲ ಫುಲ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇವತ್ತು ಅಷ್ಟೇ ಜಸ್ಟ್ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬನಾನಾ, ಆ್ಯಪಲ್, ಆರೆಂಜ್, ಗಾವಾ ಆ್ಯಂಡ್ ಕುಕುಂಬರ್. ಸೊ ದಿಸ್ ಈಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆಮೇಲೆ ಲಂಚಿಗೆ ಬಂದಿನೂ ಸೇಮ್ ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ದೀನಿ, ಲೈಕ್ ಆರೆಂಜು, ಗಾವಾ, ಕುಕುಂಬರ್, ಬನಾನಾ. ಸೊ ಸ್ವಲ್ಪ ಫ್ಯಾಟ್ಸ್ ಆ್ಯಂಡ್ ಕ್ಯಾಲ್ರೀಸ್ ಇರಲಿ ಅಂದ್ಬಿಟ್ಟು ಬಾದಾಮು ಮತ್ತು ಪೀನಟ್ಸು ಮತ್ತು ಪಿಸ್ತಾಸ್ ತೊಗೊಂಡಿದ್ದೀನಿ. ಯಾಕಂದರೆ ಎಲ್ಲ ಬ್ಯಾಲೆನ್ಸಲ್ಲಿ ತಿನ್ನಲೇಬೇಕು, ಜಸ್ಟ್ ಫ್ರೂಟ್ಸೇ ತಿಂದರೆ ಫ್ಯಾಟ್ ಲಾಸ್ ಆಗೋಲ್ಲ. ಸೊ ಅದಕ್ಕೆಲ್ಲ ಬ್ಯಾಲೆನ್ಸಲ್ಲಿ ಇರಲೇಬೇಕು. ಸೊ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದೆ, ಆಂಜನೇಯ ದೇವಸ್ಥಾನಕ್ಕೆ ಹೋದೆ. ಸೊ ಆಮೇಲೆ ಚಳಿ ಅಂತೂ ಎಷ್ಟು ಆಗ್ಬಿಟ್ಟಿದೆ ಅಂದರೆ ಗಾಡ್, ಜಾಸ್ತಿನೇ ಚಳಿ ಆಗ್ತಾಯಿದೆ. ಸೊ ಆಮೇಲೆ ನೈಟ್ ಬಂದು ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಜೋಳ ಮತ್ತು ಸಾಂಬಾರು. ಸೊ ಇದನ್ನು ತಿಂದು 1 ಅವರ್ ವಾಕ್ ಮಾಡಿ ಮಲ್ಕೊಂಡೆ. ಸೊ ಬಾಯ್, ನಾಳೆ ಸಿಗೋಣ ಎಪಿಸೋಡ್ 32 ಜೊತೆ. ಬಾಯ್.